ಸೊ ಮಕ್ಕಳೆಲ್ಲ ಸೂತ್ರಮಣ ನಮಸ್ಕಾರ ನನ್ನ ಹೊಸ ವ್ಲಾಗಿಗೆ. ಆ್ಯಕ್ಚುಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಪೂರ್ತಿ ದಿನ ಉಪವಾಸ. ಅದರಲ್ಲಿ ಬೇರೆ ಇವತ್ತು ಫಸ್ಟ್ ಇಂಟರ್ನಲ್ಸ್ ವ್ಲಾಗ್ನ ನಿಂತು ನೋಡ್ತಾ ಇದ್ರ. ಆ್ಯಂಡ್ ಆ್ಯಕ್ಚುಲಿ ಯಾರು ಗೊತ್ತಿಲ್ಲ ಯಾರು ಎಷ್ಟು ಪ್ರಿಪೇರ್ ಆಗ್ಕೊಂಡಿದ್ದಾರೆ ಅಂತ ನೋಡೋಣ, ಹೋಗ್ಬಿಟ್ಟು ಕ್ಲಾಸಸ್ ಕೇಳೋಣ ಹೆಂಗೆ ಎಷ್ಟು ಪ್ರಿಪೇರ್ ಆಗಿದ್ದಾರೆ ಅಂತ. ಆ್ಯಂಡ್ ಎರಡು ಎಕ್ಸಾಮ್ ಇದೆ ಟೋಟಲಾಗಿ ಇವತ್ತು. ಸೊ 2 ಎಕ್ಸಾಮ್ ಆದಮೇಲೆ ಒಂದು ಎಕ್ಸಾಮ್ ಆದಮೇಲೆ ಒಂದು ಹೆಂಗೆ ಬರ್ದು ಅಂತ ಹೇಳ್ತೀವಿ, ಇನ್ನೊಂದು ಎಕ್ಸಾಮ್ ಆದಮೇಲೆ ಹೆಂಗೆ ಬರ್ದು ಅಂತ ಹೇಳ್ತೀವಿ. ಸದ್ಯಕ್ಕೆ ಈಗ ಕ್ಲಾಸಿಗೆ ಹೋಗಿ ಮುಂದಿನ. ಸೊ ಗೈಸ್ ಈಗಿನ ಫಸ್ಟ್ ಇಂಟರ್ನಲ್ಸ್ ಬರೆದ್ಬಿಟ್ಟು ಸೆಕೆಂಡ್ ಇಂಟರ್ನಲ್ಸ್ಗೋಸ್ಕರ. ಸೊ ನಮ್ಮ ಜೊತೆ ಟಾಪರು ಮತ್ತು ಇನ್ನೊಂದು ಮುಂದೆಗಡೆ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಈಗ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಈಗೆಲ್ಲ ಎಕ್ಸಾಮ್ದು. ಈಗ ಫಸ್ಟ್ ಇಂಟರ್ನಲ್ಸ್ ಆಗಿದೆ. ಫಸ್ಟ್ ಇಂಟರ್ನಲ್ಸ್ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿ ಹೋಗಿದೆ, ಮಸ್ತ್. ಈ ಸೆಕೆಂಡ್ ಇಂಟರ್ನಲ್ಸ್ ಸಬ್ಜೆಕ್ಟ್ ಎಷ್ಟು ಡಿಫಿಕಲ್ಟ್ ಅಂದ್ರೆ ಇಲ್ಲಿ ನೋಡಿ, ಇವೆಲ್ಲ ಆಕ್ಚುಲಿ ಬರೀ ಈಕ್ವೇಶನ್ಸ್ ಅಷ್ಟೇನೆ, ಇನ್ನು ಇವೆಲ್ಲ ನೋಟ್ಸ್ ಇರೋದು. ಸೊ ಇದನ್ನ ಆಕ್ಚುಲಿ ನಮ್ಮ ಫಸ್ಟ್ ಇಂಟರ್ನಲ್ಸ್ ಇದೆ, ಸ್ವಲ್ಪ ಈಸಿನೇ ಇದೆ, ಏನು ಅಷ್ಟೊಂದು ಕಷ್ಟ ಇಲ್ಲ ಅಂತ ಅನ್ಕೊಂಡಿದೀವಿ. ಬಟ್ ತುಂಬ ಕಷ್ಟನೇ ಇದೆ ಆಕ್ಚುಲಿ, ಓದ್ಕೊಂಡು ಇದು ಮಾಡಬೇಕು. ಆ್ಯಂಡ್ ಸದ್ಯಕ್ಕೆ ಈಗ ಊಟ ಮಾಡೋ ಟೈಮು, ಊಟ ಮಾಡೋದು ಮತ್ತೆ ಒಂದು ಇಂಟರ್ನಲ್ಸ್ ಇದೆ. ಸದ್ಯಕ್ಕೆ ಊಟ ಮಾಡ್ಕೊಂಡು ಬಂದಿದ್ದು ಕೊನೆಗೂ ಈಗ ಮನೆಗೆ ಬಂದೆ. ಆ್ಯಕ್ಚುಲಿ ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಟೈಮ್ ತೋರಿಸ್ತೀನಿ ಎಷ್ಟು ಗಂಟೆಗೆ ಬಂದೆ ನಾನು ಅಂತ. ಎಕ್ಸಾಕ್ಟಾಗಿ 6 ಗಂಟೆಗೆ ಮನೆಗೆ ಬಂದಿದ್ದೀನಿ ಈಗ. ಸೊ ಇವತ್ತು ಇಂಟರ್ನಲ್ಸ್ ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ಟಫ್ ಇತ್ತು. ನಾನು ಹೇಳಿದ್ನಲ್ಲ, ಫಸ್ಟ್ ಇಂಟರ್ನಲ್ಸ್ ಸ್ವಲ್ಪ ಬರೆದೇ, ಬಟ್ ಸೆಕೆಂಡ್ ಇಂಟರ್ನಲ್ಸ್ ಸ್ವಲ್ಪ ಟಫ್ ಇತ್ತು. ಅದನ್ನು ಬರೆದು ಮುಗಿಸ್ಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ಮಳೆ ಬೇರೆ ಬರ್ತಿತ್ತು, ಅದೆಲ್ಲ ಕಿಚ ಪಿಚ ಆಗಿ ಸ್ವಲ್ಪ ಸೆಕೆಂಡ್ ಎಕ್ಸಾಮ್ ಕೂಡ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಮಳೆ ಬೇರೆ ಬರ್ತಿತ್ತು. 4:15 ಎಕ್ಸಾಮ್ ಮುಗಿದು ಅಲ್ಲಿಂದ ನಾನು ಬಸ್ ಸ್ಟಾಪ್ ತನಕ ಹೋಗಿ ಅಲ್ಲಿ ಬಸ್ ಇಟ್ಕೊಂಡು ಬಸ್ಸಿಂದ ಬರೋತ್ತಿಗೆ ಟ್ರಾಫಿಕಲ್ಲಿ 6 ಗಂಟೆ 6 o'clock ಆಗೋಯಿತು. ಸದ್ಯಕ್ಕೆ ಇವತ್ತು ಆ್ಯಕ್ಚುಲಿ ನಾನು ತುಂಬ ಕೆಲಸ ಇದೆ ಇವತ್ತು ಆ್ಯಕ್ಚುಲಿ ಇನ್ನೂ. ಸೊ ಅದರಿಂದ ಇವತ್ತು ಮೋಸ್ಟ್ಲಿ ಜಿಮ್ಮಿಗೂ ಕೂಡ ಹೋಗೋಕೆ ಆಗಲ್ಲ ಅನ್ಸುತ್ತೆ ನಾನು. ಸೊ ಮಲ್ಲೇ ಕೂತ್ಕೊಂಡು ಸ್ವಲ್ಪ ಬರ್ಕೊಳ್ಳೋದು ನೋಟ್ಸಲ್ಲಿ ಸ್ವಲ್ಪ ಇದೆ, ಒಂದು ಸ್ವಲ್ಪ ಸ್ಪೆಷಲ್ ಇದೆ ನಿಮ್ಗೆ, ಅದನ್ನ ನಾನು ಸ್ವಲ್ಪ ಲೇಟಾಗಿ ರಿವೀಲ್ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಕಾಯ್ತಾ ಇರಿ. ಸೊ ಕೌಂಟ್ ಡೌನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಸಮಥಿಂಗ್ ಸ್ಪೆಷಲ್ ಬರ್ತಾ ಇದೆ. ಆಗಸ್ಟ್ 15ಗಿಂತ ಮುಂಚೆ ನಿಮಗೆ ನಾನು ಹೇಳ್ತೀನಿ ಏನು ಅಂತ ಸ್ಪೆಷಲ್ ಅಂದ್ಬಿಟ್ಟು ಅದನ್ನು ಬ್ಲಾಗಲ್ಲಿ ಕೂಡ ಹಾಕ್ತೀನಿ ಮತ್ತೆ. ಸೊ ಸದ್ಯಕ್ಕೆ ಅದು ಏನು ಅಂತ ಹೇಳ್ಬೇಕು, ಕಾಯಬೇಕು ನೀವು ನಾವು ಬ್ಲಾಗಿಗೋಸ್ಕರ. ಆ್ಯಂಡ್ ಸದ್ಯಕ್ಕೆ ಈಗ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಇನ್ನೂ ಊಟ ಮಾಡಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಸಿಗುತ್ತೆ ಅಪ್ಪ. ಫಸ್ಟು ಊಟ ಮಾಡಿದ್ಮೇಲೆ ಆಮೇಲೆ ಮುಂದಿನ ಬ್ಲಾಗ್. ಅದಕ್ಕೆ ಊಟ ಮಾಡ್ಕೊತಿದ್ದೀನಿ. ಆ್ಯಂಡ್ ಜಿಮ್ಮಿಗೆ ಹೋಗಕ್ಕೆ ಆಗುತ್ತೋ ಅಲ್ವೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಯಾಕಂದ್ರೆ ಸ್ವಲ್ಪ ಬರ್ಕೊಳೋದಿದೆ. ಆ್ಯಂಡ್ ಲೇಟ್ ಕೂಡ ಆಗೋಗಿದೆ ಆಲ್ರೆಡಿ. ಮತ್ತೆ ಫುಲ್ ಸುಸ್ತಾಗಿದ್ದೀನಿ ಈ ಬಾಡಿ. ಈಗ ಹೋಗ್ಬಿಟ್ಟು ಮತ್ತೆ ಜಿಮ್ ಮಾಡೋದು ಬದಲು ನಾಳೆ ಬೆಳಗ್ಗೆ ಮತ್ತೆ ಫ್ರೆಶ್ ಆಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಮಾಡ್ತೀನಿ, ಇಲ್ಲ ನಾಳೆ ಹೋಗಿ ಮಾಡ್ತೀನಿ. ಸದ್ಯಕ್ಕೆ ಫಸ್ಟ್ ಇಂಟರ್ನಲ್ಸ್ ವ್ಲಾಗ್ ಇದು. ಸೊ ಫಸ್ಟ್ ಇಂಟರ್ನಲ್ಸ್ ಆದಮೇಲೆ ಸೆಕೆಂಡ್ ಇಂಟರ್ನಲ್ಸ್ ಬರುತ್ತೆ ನಾಳೆ ಏನಂತ. ಸೊ ನಾಳೆ ಬಗ್ಗೆ ನಿಮಗೆ ಏನಂತ ಹೇಳ್ತೀನಿ. ಸೊ ಸದ್ಯಕ್ಕೆ ಇವತ್ತು ಇಷ್ಟೇ. ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಾಳೆ ಹೊಸ ಬಾಯ್. ಸೊ ಗೈಸ್, ಸಮಥಿಂಗ್ ಸ್ಪೆಷಲ್ ದಿನ ಬರ್ತಿದೆ ಅಂತ ಹೇಳ್ತಾನೆ, ಅದಕ್ಕೋಸ್ಕರ ಸ್ವಲ್ಪ ಗಡ್ಡೆ ಸ್ವಲ್ಪ ಜಾಸ್ತಿ ಬೆಳೆದ್ಬಿಟ್ಟಿದೆ, ಅಂಕಲ್ ಥರ ಕಾಣಿಸ್ತಿದ್ದೀನಿ ಅಂತ ನಮ್ಮ ಅಮ್ಮ ಬೈತಾ ಇದ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಟಿಂಗು ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿಸ್ಕೊಂಬರೋಣ ಅಂತ ಹೋಗ್ತೀನಿ. ಸೊ ಬಂದಾದ್ಮೇಲೆ ಹೊಸ ಲುಕ್ ತೋರಿಸ್ತೀನಿ ಹೆಂಗಿದೆ ಅಂತ, ಸ್ವಲ್ಪ ರೇಟ್ ಮಾಡಿ ಹೇಳಿ ಹೆಂಗಿದೆ ಅಂತ.